ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. IPL ಕಪ್ಪನ್ನು ಗೆದ್ದಂಥ ಆರ್ ಸಿ ಬಿ ಆರ್ಭಟ, GT ಧೂಳಿಪಟ. ಎರಡನೇ ಸಲ ಕಪ್ ಗೆದ್ದು ಬೀಗಿದ ವಿರಾಟ್. ಕರ್ನಾಟಕದಲ್ಲಿ ಈಗ ಪದೇ ಪದೇ ಡಿ ಕೆ ಕೂಗು. ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, 2026ರ IPLನ ಫೈನಲ್ ಪಂದ್ಯದಲ್ಲಿ ಇವತ್ತು ಗುಜರಾತ್ ಟೈಟನ್ಸ್ ತಂಡ ಮತ್ತು ನಮ್ಮ ನೆಚ್ಚಿನ RCB ತಂಡಗಳು ಪರಸ್ಪರ ಮುಖಾಮುಖಿಯಾಗಿದ್ದವು. ಈ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದಂಥ RCB ತಂಡದ ಕ್ಯಾಪ್ಟನ್ ಆಗಿರುವಂಥ ರಜತ್ ಪಟಿದಾರ್ ಅವರು ಗುಜರಾತ್ ಟೈಟನ್ಸ್ ತಂಡಕ್ಕೆ ಬ್ಯಾಟಿಂಗ್ ಮಾಡುವಂಥ ಅವಕಾಶವನ್ನು ಕೊಡುತ್ತೆ. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಗುಜರಾತ್ ಟೈಟನ್ಸ್ ತಂಡ RCB ತಂಡದ ಕರಾರುವಕ್ಕಾದಂಥ ಬೌಲಿಂಗ್ಗೆ ನಲುಗಿ 20 ಓವರ್ಗಳಲ್ಲಿ 8 ವಿಕೆಟ್ಗಳನ್ನು ಕಳೆದುಕೊಂಡು 155 ರನ್ನನ್ನು ಮಾಡಿ RCB ತಂಡಕ್ಕೆ 156 ರನ್ಗಳ ಒಂದು ಸುಲಭ ಗುರಿಯನ್ನು ನೀಡುತ್ತೆ. ಈ ಗುರಿಯನ್ನು ಬೆನ್ನಟ್ಟಿದಂಥ ವಿರಾಟ್ ಕೊಹ್ಲಿ ಅವರ ಆರ್ಭಟದ ನಡುವೆ ಇನ್ನೂ 2 ಓವರ್ ಬಾಕಿ ಇರುವಂತೆ ಕೇವಲ 5 ವಿಕೆಟನ್ನು ಕಳ್ಕೊಂಡು 161 ರನ್ನನ್ನು ಮಾಡಿ 5 ವಿಕೆಟ್ಗಳ ಸುಲಭ ಗೆಲುವನ್ನು ಸಾಧಿಸಿ ಇದೀಗ ಸತತವಾಗಿ ಎರಡನೆಯ ಬಾರಿಗೆ IPL ಟ್ರೋಫಿಯನ್ನು ಗೆದ್ದು ಬೀಗಿದೆ. ಜೊತೆಗೆ ವಿರಾಟ್ ಕೊಹ್ಲಿ ಅವರ ಅಬ್ಬರ ತುಂಬ ಚೆನ್ನಾಗಿತ್ತು. ಜೊತೆಗೆ ಇಡೀ ವಿಶ್ವದ ಅತ್ಯಂತ ದೊಡ್ಡ ಸ್ಟೇಡಿಯಂ ಆಗಿರುವಂಥ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇದೀಗ RCBಯ ಜೈಕಾರ ಮೊಳಗಿದೆ. ಜೊತೆಗೆ ಆರ್ ಸಿ ಬಿ ಅನ್ನುವಂಥ ಒಂದು ಕೂಗು ಈಗ ಕರ್ನಾಟಕದಲ್ಲಿ ಮತ್ತೆ ಮೂಡಿದೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂಥ ಗುಜರಾತ್ ತಂಡದ ಬ್ಯಾಟಿಂಗ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಇದ್ದರೆ, ಭರವಸೆಯ ಆಟಗಾರ, ಇನ್ನೇನು IPL 2026ರ ಆರೆಂಜ್ ಕ್ಯಾಪನ್ನು ಗಳಿಸಬಹುದು ಎನ್ನುವಂಥ ದೃಷ್ಟಿಯಲ್ಲಿ ಬಂದಂಥ ಸಾಯಿ ಸುದರ್ಶನ್ ಕೇವಲ 12 ರನ್ನನ್ನು ಮಾಡಿ ಔಟ್ ಆಗ್ತಾರೆ. ಜೊತೆಗೆ ಕ್ಯಾಪ್ಟನ್ ಗಿಲ್ 10 ರನ್ನನ್ನು ಮಾಡಿ ಔಟ್ ಆಗ್ತಾರೆ. ಹೀಗಾಗಿ ಮೊದಲು ಬಂದಂಥ ಇಬ್ಬರು ಓಪನರ್ಸ್ ಕೂಡ ಬೇಗ ಔಟ್ ಆಗ್ತಾರೆ. ಅದಾದ ನಂತರ ನಿಶಾಂತ್ ಅವರು 20 ರನ್ನನ್ನು ಮಾಡಿ ಔಟ್ ಆಗ್ತಾರೆ. ಜೋಸ್ ಬಟ್ಲರ್ ಸ್ವಲ್ಪ ಆಕ್ರಮಣಕಾರಿ ಆದರೂ ಕೂಡ 19 ರನ್ನನ್ನು ಮಾಡಿ ಔಟ್ ಆಗ್ತಾರೆ. ಆದರೆ ವಾಷಿಂಗ್ಟನ್ ಸುಂದರ್ ಅವರು ಕೊನೆಯ ತನಕ ಆಟವಾಡಿ 50 ರನ್ನನ್ನು ಮಾಡುವ ಮುಖಾಂತರ GT ತಂಡ 20 ಓವರ್ಗಳಲ್ಲಿ 8 ವಿಕೆಟನ್ನು ಕಳ್ಕೊಂಡು 155 ರನ್ನನ್ನು ಮಾಡುತ್ತೆ. ಜೊತೆಗೆ RCB ತಂಡಕ್ಕೆ 156 ರನ್ಗಳ ಒಂದು ಸುಲಭನೋ ಕಷ್ಟನೋ, ಯಾಕಂದರೆ ಗುಜರಾತ್ನ ಅಹಮದಾಬಾದ್ ಸ್ಟೇಡಿಯಂ ಅಂದ ಕೂಡಲೇ ಒಂದು ಟ್ರ್ಯಾಕ್ ಬ್ಯಾಟಿಂಗ್ ಹೆಲ್ಪ್ ಆಗುತ್ತೆ, ಮತ್ತೊಂದು ಟ್ರ್ಯಾಕ್ ಬೌಲಿಂಗ್ ಹೆಲ್ಪ್ ಆಗುತ್ತೆ. ಹೀಗಾಗಿ 155 ರನ್ನನ್ನು ಮಾಡಿದ ನಂತರ ಒಂದು ಕರ್ನಾಟಕದ ಅಭಿಮಾನಿಗಳಿಗೆ ಇನ್ನೇನು ಸ್ವಲ್ಪ ಕಷ್ಟ ಆಗುತ್ತಾ, ಸುಲಭವಾಗುತ್ತೆ ಅನ್ನುವಂಥ ಗೊಂದಲ ಇತ್ತು. ಅದಾದ ನಂತರ ಆಗಿದ್ದೇ ಬೇರೆ. ಇನ್ನು RCBಯ ಬೌಲಿಂಗ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಹೋದರೆ, RCBಯ ಸ್ವಿಂಗ್ ಮಾಸ್ಟರ್ ಅನುಭವಿ ಭುವಿ 4 ಓವರನ್ನು ಬೌಲಿಂಗ್ ಮಾಡಿ 29 ರನ್ನ ನೀಡಿ 2 ವಿಕೆಟನ್ನು ಕಬಳಿಸ್ತಾರೆ. ಜೋಸ್ ಹೆಜಲ್ವುಡ್ ಅವರು 4 ಓವರನ್ನು ಬೌಲಿಂಗ್ ಮಾಡಿ 37 ರನ್ನ ನೀಡಿ 2 ವಿಕೆಟನ್ನು ಕಬಳಿಸ್ತಾರೆ. ಜೊತೆಗೆ ರಸಿಕ್ ಸಲಾಮ್ದಾರ್ ಅವರು 4 ಓವರನ್ನು ಬೌಲಿಂಗ್ ಮಾಡಿ 27 ರನ್ನನ್ನು ನೀಡಿ ಬರೋಬ್ಬರಿ 3 ವಿಕೆಟನ್ನು ಕಬಳಿಸ್ತಾರೆ. ಕೃಣಾಲ್ ಪಾಂಡ್ಯ 1 ವಿಕೆಟನ್ನು ಕಬಳಿಸ್ತಾರೆ. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಗುಜರಾತ್ ಟೈಟನ್ಸ್ ತಂಡ 20 ಓವರ್ಗಳಲ್ಲಿ 8 ವಿಕೆಟನ್ನು ಕಳ್ಕೊಂಡು 155 ರನ್ ಮಾಡುತ್ತೆ. ಹೀಗಾಗಿ RCB ತಂಡಕ್ಕೆ ಎರಡನೆಯ ಸಲ ಕಪ್ಪನ್ನು ಗೆಲ್ಲಲಿಕ್ಕೆ 156 ರನ್ಗಳ ಗುರಿ ಇರುತ್ತೆ. ಇನ್ನು ಈ ಗುರಿಯನ್ನು ಬೆನ್ನತ್ತಿದಂಥ RCBಯ ಓಪನರ್ಗಳಾದಂಥ ವೆಂಕಟೇಶ್ ಅಯ್ಯರ್ ಮತ್ತು ವಿರಾಟ್ ಕೊಹ್ಲಿ ಅಬ್ಬರದ ಬ್ಯಾಟಿಂಗ್ ಮಾಡ್ತಾರೆ. ಜೊತೆಗೆ ವೆಂಕಟೇಶ್ ಅಯ್ಯರ್ ಅವರು ಕೇವಲ 16 ಬಾಲ್ನಲ್ಲಿ 4 ಬೌಂಡ್ರಿ ಮತ್ತು 2 ಸಿಕ್ಸರ್ಗಳ ನೆರವಿನಿಂದ 32 ರನ್ನನ್ನು ಮಾಡಿ ಔಟ್ ಆಗ್ತಾರೆ. ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುತ್ತೆ. ಪಡಿಕ್ಕಲ್ 1 ರನ್ ಮಾಡಿ ಔಟ್ ಆಗ್ತಾರೆ. ಜೊತೆಗೆ ಪಟಿದಾರ್ 15 ರನ್ ಮಾಡಿ ಔಟ್ ಆಗ್ತಾರೆ. ಕೃಣಾಲ್ ಪಾಂಡ್ಯ 1 ರನ್ ಮಾಡಿ ಔಟ್ ಆಗ್ತಾರೆ. ಈ ಹಂತದ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆದರೂ ಕೂಡ ವಿರಾಟ್ ಕೊಹ್ಲಿ ಅವರ ಒಂದು ಬ್ಯಾಟಿಂಗ್ ಆರ್ಭಟ, ಜೊತೆಗೆ ಅವರ ಒಂದು ಡಿಪೆಂಡೆನ್ಸಿ ಎಲ್ಲವೂ ಆದ ನಂತರ ಕೊನೆಯಲ್ಲಿ 42 ಬಾಲನ್ನು ಎದುರಿಸಿದಂಥ ವಿರಾಟ್ ಕೊಹ್ಲಿ 9 ಬೌಂಡ್ರಿ ಮತ್ತು 3 ಸಿಕ್ಸರ್ಗಳ ನೆರವಿನಿಂದ ಔಟ್ ಆಗದೆ 75 ರನ್ ಮಾಡಿ ಇನ್ನೂ 2 ಓವರ್ ಬಾಕಿ ಇರುವಂತೆ ಕೇವಲ 5 ವಿಕೆಟನ್ನು ಕಳ್ಕೊಂಡು 161 ರನ್ ಮಾಡಿ 5 ವಿಕೆಟ್ಗಳ ಭರ್ಜರಿ ಗೆಲುವನ್ನು ಸಾಧಿಸುವ ಮುಖಾಂತರ ಇದೀಗ ಸತತ ಎರಡನೆಯ ಬಾರಿಗೆ IPL ಟ್ರೋಫಿಯನ್ನು ಗೆದ್ದು ಬೀಗಿದೆ. ಜೊತೆಗೆ
ಚೇಜ್ ಮಾಸ್ಟರ್ ಆಗಿರುವಂಥ ವಿರಾಟ್ ಕೊಹ್ಲಿ ಇದೀಗ IPL ಟ್ರೋಫಿಯನ್ನು ಗೆದ್ದು ಹಿಡಿದಿದ್ದಾರೆ. ಇನ್ನು ಹಿಸ್ಟ್ರಿಯನ್ನು ನೋಡ್ತಾ ಹೋದರೆ 2010 ಮತ್ತು 2011ರಲ್ಲಿ CSK ತಂಡ ಅಂದರೆ ಚೆನ್ನೈ ತಂಡ ಬ್ಯಾಕ್ ಟು ಬ್ಯಾಕ್ 2 ಬಾರಿ IPL ಟ್ರೋಫಿಯನ್ನು ಗೆದ್ದಿತ್ತು. ಅದಾದ ನಂತರ 2019 ಮತ್ತು 2020ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಕೂಡ ಬ್ಯಾಕ್ ಟು ಬ್ಯಾಕ್ IPL ಟ್ರೋಫಿಯನ್ನು ಗೆದ್ದಿತ್ತು. ಈಗ 2025 ಮತ್ತು 2026ರ IPL ಟ್ರೋಫಿಯನ್ನು ಗೆದ್ದು ಬೀಗಿದೆ RCBಯ ರಜತ್ ಪಟಿದಾರ್ ಮತ್ತು ಕೊಹ್ಲಿ ತಂಡ. ಇನ್ನು 2027ರಲ್ಲಿ RCB ತಂಡ IPL ಟ್ರೋಫಿಯನ್ನು ಗೆದ್ದು ಬೀಗಿದರೆ ಸತತ 3 ವರ್ಷಗಳಲ್ಲಿ 3 ಟ್ರೋಫಿಯನ್ನು ಗೆದ್ದಂಥ ಹೆಗ್ಗಳಿಕೆ ಕೂಡ RCB ತಂಡಕ್ಕೆ ಬರುತ್ತೆ. ಹೀಗಾಗಿ RCB ತಂಡ 2025ರ ಜೂನ್ 3ರಂದು ಇದೇ ಅಹಮದಾಬಾದ್ ಸ್ಟೇಡಿಯಂನಲ್ಲಿ IPL ಟ್ರೋಫಿಯನ್ನು ಗೆದ್ದು ಬೇಗಿತ್ತು. ಪಂಜಾಬ್ ತಂಡವನ್ನು ಕೇವಲ 6 ರನ್ಗಳಿಂದ ಸೋಲಿಸಿ ಮೊಟ್ಟ ಮೊದಲ ಬಾರಿಗೆ 17 ವರ್ಷದ ನಂತರ 18ನೇ ವರ್ಷದಲ್ಲಿ IPL ಟ್ರೋಫಿಯನ್ನು ಗೆದ್ದಿತ್ತು. ಆದರೆ ಅದಾದ ಮರುದಿನವೇ ಆದಂಥ ಒಂದು ದುರ್ಘಟನೆಯಲ್ಲಿ ಅಥವಾ ಕರ್ನಾಟಕ ಸರ್ಕಾರ ತೆಗೆದುಕೊಂಡಂಥ ಒಂದು ಆತುರ ನಿರ್ಧಾರದಲ್ಲಿ ಕಾಲ್ತುಳಿತವಾಗಿ 11 ಜನ ಸಾವನ್ನಪ್ಪಿದರು. ಹಾಗಾಗಿ ವಿರಾಟ್ ಕೊಹ್ಲಿಯವರ ಸಂಭ್ರಮ ಒಂದೇ ದಿನಕ್ಕೆ ಮುಕ್ತಾಯವಾಗಿತ್ತು. ಸ್ವಲ್ಪ ಬೇಸರಗೊಂಡಿದ್ದರು, ಎಲ್ಲವೂ ಕೂಡ ಆಗಿತ್ತು. ವಿರಾಟ್ ಕೊಹ್ಲಿ ಇನ್ನೇನು RCB ತಂಡಕ್ಕೆ ಆಡಲೇನು ಅಂತ ಮಾತು ಕೂಡ ಆಗಿತ್ತು. ಆದರೆ ಈಗ RCBಯ ಕಾಲ್ತುಳಿತಕ್ಕೆ ಒಳಗಾದಂಥ ಕರ್ನಾಟಕದ ಈ ಜನ ಫ್ಯಾನ್ಸ್ಗಳು ಕಾಲ್ತುಳಿತಕ್ಕೆ ಒಳಗಾಗಿ 11 ಜನ ಸಾವನ್ನಪ್ಪಿದ ನಂತರ ವಿರಾಟ್ ಕೊಹ್ಲಿಯವರ ಸದೃಢ ಮನಸ್ಸು, RCB ತಂಡದ ಮ್ಯಾನೇಜ್ಮೆಂಟ್ನ ಒಂದು ಹುಮ್ಮಸ್ಸು ಎಲ್ಲವೂ ಕೂಡಿ ಬಂದಿದ್ದೀಗ ಆ ಸತ್ತಂಥ ಆತ್ಮಕ್ಕೆ, ತೀರಿ ಹೋದಂಥ ಆತ್ಮಕ್ಕೆ ಒಂದು ಸಮಾಧಾನ ಪಡುವಂಥ ಸನ್ನಿವೇಶ ಎದುರಾಗಿದೆ. ಜೊತೆಗೆ ಈಗ RCB ತಂಡ ಸತತ 2ನೇ ಬಾರಿಗೆ ಗೆಲುವನ್ನು ಸಾಧಿಸಿ ತಮ್ಮ ಅಭಿಮಾನಿಗಳಿಗೆ ಒಂದು ಗೆಲುವಿನ ಕಾಣಿಕೆಯನ್ನು ಕೊಟ್ಟಿದೆ. ಜೊತೆಗೆ ಚೇಜ್ ಮಾಸ್ಟರ್ ಆಗಿರುವಂಥ ವಿರಾಟ್ ಕೊಹ್ಲಿಯವರ ಆರ್ಭಟ ಮಾತ್ರ ತುಂಬ ಚೆನ್ನಾಗಿತ್ತು. ಜೊತೆಗೆ RCB ತಂಡದ ಟೋಟಲಿ ಇವತ್ತು ಒನ್ ಸೈಡೆಡ್ ಆಗಿ RCB ಇವತ್ತಿನ ಮ್ಯಾಚನ್ನು ಗೆದ್ದಿದೆ. ಇನ್ನು ಕರ್ನಾಟಕದಲ್ಲಿ ಇನ್ನು ಮುಂದೆ ಹೊಸ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದರೆ ಡಿ ಕೆ ಎನ್ನುವಂಥ ಒಂದು ಕೂಗು ಕೇಳ್ತಾ ಇದ್ದರೆ, ಮತ್ತೊಂದು ಕಡೆ RCBಯ ಬ್ಯಾಟಿಂಗ್ ಕೋಚ್ ಆಗಿರುವಂಥ DK ಅವರ ನೇತೃತ್ವದಿಂದ, DK ಅವರ ಒಂದು ಸಹಾಯದಿಂದ RCB ಸತತವಾಗಿ 2ನೇ ಬಾರಿ IPL ಕಪ್ಪನ್ನು ಗೆಲ್ತಾ ಇದೆ. ಹೀಗಾಗಿ ಕರ್ನಾಟಕದಲ್ಲಿ ಎಲ್ಲಿ ನೋಡ್ತಾ ಇದ್ರು ಕೂಡ ಒಂದು ಕಡೆ ಸರ್ಕಾರದಲ್ಲಿ DK, ಮತ್ತೊಂದು ಕಡೆ IPLನಲ್ಲಿ DK ಅನ್ನುವಂಥ ಮಾತು ಇದೀಗ ಜೋರಾಗಿ ಸದ್ದು ಮಾಡ್ತಾ ಇದೆ. 2026 ಅಂತ ನೋಡ್ತಾ ಹೋದರೆ ಅದು DKಯ ಸರ್ಕಾರ, ಅದು DKಯ ದರ್ಬಾರ್ ಎನ್ನುವಂಥ ಮಟ್ಟಿಗೆ ಈಗ IPL ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಅಥವಾ ಕರ್ನಾಟಕ ರಾಜಕೀಯದಲ್ಲಿ DK ಎನ್ನುವಂಥ ಟ್ರೇಡ್ ಮಾರ್ಕ್ ಸದ್ದು ಮಾಡ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.